RSS ನಿಮ್ ಯೋಗ್ಯತೆ ಬೆಂಕಿ ಹಾಕ ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ವಿಧಾನಸಭೆ ಅಂದ್ರೆ ಲಕ್ಷಾಂತರ ಜನರ ಮತವನ್ನ ಪಡೆದು ಆಯ್ಕೆಯಾದವರು ಇರುವ ಸಭೆ. ವಿಧಾನ ಪರಿಷತ್ ಅಂದ್ರೆ ತಮ್ಮ ಹಿರಿತನ ಮತ್ತು ಪ್ರಬುದ್ಧತೆಯ ಆಧಾರದಲ್ಲಿ ನೇಮಕವಾಗಿರುವವರು ಮತ್ತು ಆಯ್ಕೆಯಾಗಿರುವವರ ಸಭೆ. ಆದರೆ ಹೀಗೆ ಆಯ್ಕೆಯಾಗಿ ಹೋದವರು ಈ ಸಭೆಯಲ್ಲಿ ನಡೆದುಕೊಳ್ಳುತ್ತಿರುವ ರೀತಿಯನ್ನ ನೋಡಿದ್ರೆ ನಾಚಿಕೆ ಆಗತ್ತೆ. ಅತಿ ಕೆಟ್ಟ ಕೊಳಕು ಭಾಷೆಯನ್ನ ಬಳಸಿ ಅವರು ಆಡುವ ಮಾತುಗಳನ್ನು ನೋಡಿದ್ರೆ ಅವರನ್ನ ಆರಿಸಿ ಕಳಿಸಿದವರು ಮುಖ ಮುಚ್ಚಿಕೊಳ್ಳುವಂತಾಗಿದೆ. ವಿಧಾನಸಭೆಯಲ್ಲಿ ಹಿರಿಯ ಸದಸ್ಯ ಶಿವಲಿಂಗೇಗೌಡ ಅವರು ಮಾತನಾಡುತ್ತಿದ್ದಾಗ ಬಿಜೆಪಿ ಸದಸ್ಯರು ಅಪಹಾಸ್ಯ ಮಾಡಿದ್ದು ಮತ್ತು ಅದಕ್ಕೆ ಶಿವಲಿಂಗೇಗೌಡ ಅವರು ಸಿಟ್ಟಿನಿಂದ ಉತ್ತರಿಸಿದ್ದು ಯಾವ ಕಾರಣಕ್ಕೂ ಜನಪ್ರತಿನಿಧಿಗಳಿಗೆ ತಕ್ಕದಾಗಿರಲಿಲ್ಲ. ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯ ಸಿಟಿ ರವಿ ಅವರ ಹೇಳಿಕೆಯಂತೂ ಕಡು ಕೆಟ್ಟದಾಗಿತ್ತು. ಮುಸ್ಲಿಮರನ್ನ ಕಂಡ ಕೂಡಲೇ ಅವರಿಗೆ ಪಾಕಿಸ್ತಾನ ನೆನಪಾಗ್ತದೆ. ಕಾಂಗ್ರೆಸ್ ಸದಸ್ಯ ನಸೀರ್ ಅಹಮದ್ ಅವರನ್ನ ಪಾಕಿಸ್ತಾನದ ನಾಲಿಗೆ ಎಂದವರು ಹೇಳಿರುವುದೇ ಅವರ ಮನಸ್ಥಿತಿ ಏನು ಎಂಬುದನ್ನು ತಿಳಿಸುತ್ತದೆ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು, ವಿಶ್ವಗುರು, ಇಡೀ ರಾಷ್ಟ್ರ ಜಗತ್ತಿಗೆ ಒಂಥರ ಮಾದರಿ ಅಂತ ಹೇಳಿದ್ದೆಲ್ಲ ನಾವು ನೋಡಿದ್ದೀವಿ. ಕಡತದಿಂದ ತೆಗೆದು ಇವತ್ತಿನ ದಿವಸ ಪ್ರಸ್ತಾಪವನ್ನು ಸಹ ಮಾಡಿದಿರಿ. ಇಂಥ ಒಂದು ಸಂದರ್ಭದಲ್ಲಿ ಯಾರಿಗಾದ್ರೂ ನನ್ನ ಈ ಒಂದು ಮಾತಿಂದ ಏನಾದರೂ ನೋವಾದರೆ ವಿಷಾದವನ್ನು ಪಡ್ತೀನಿ. ಇದೇ ವೇಳೆ ವಿಧಾನ ಪರಿಷತ್ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ಅವರು ನಟಿ ಉಮಾಶ್ರೀ ಅವರನ್ನ ಗದರಿಸಿದ್ದು ಮತ್ತು ಗದರಿಸುವುದಕ್ಕೆ ಅವರು ಬಳಸಿದ ಪದಗಳು ಕೂಡ ಒಟ್ಟು ನಮ್ಮ ಜನಪ್ರತಿನಿಧಿಗಳು ವಾಟ್ಸ್ಆಪ್ ಭಾಷೆಯಿಂದ ಹೇಗೆ ಪ್ರಭಾವಿತರಾಗ್ತಿದ್ದಾರೆ ಅನ್ನೋದನ್ನು ತಿಳಿಸುತ್ತದೆ. ಪ್ರಜಾಪ್ರಭುತ್ವವನ್ನು ಸಿನಿಮಾಗೆ ಹೋಲಿಸ್ತಾರಲ್ಲ, ಅವೆಲ್ಲ ನೀ ಸಿನಿಮಾ ಸ್ಟೈಲ್ ಯಾಕೆ ಮಾತಾಡ್ತಿ? ಮೆಂಬರ್ ಅಂತ ಮಾತಾಡ, ಸಿನಿಮಾ ಜೊತೆ ಮಾತಾಡ್ತಾರೆ ಅವರು. ಇದು ಸದನ, ಸಿನಿಮಾ ಅಲ್ಲ. ಇದು ಕೂಡ ಸಮಾಜ ಸಿನಿಮಾನ ಬೇಡಿ ನೀವು ಕನ್ನಡ ತಿಳಿದಿತ್ತಲ್ಲ. ನಸೀರ್ ಅಹಮದ್ ಅವರ ಮಾತಿಗೆ ಪ್ರತಿಕ್ರಿಯಿಸುತ್ತಾ ಸಿಟಿ ರವಿ ಅವರು ನಿನ್ನದು ಪಾಕಿಸ್ತಾನದ ನಾಲಿಗೆ ಎಂದು ಹೇಳಿದರು. ಮಾತ್ರ ಅಲ್ಲ, ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಲಿಲ್ಲ. ಕೊನೆಗೆ ಅವರನ್ನ ಸಭಾಧ್ಯಕ್ಷರು ಅಮಾನತು ಮಾಡಿದರು. ನಟಿ ಉಮಾಶ್ರೀ ಅವರು ಮಾತನಾಡುವಾಗ ಬಸವರಾಜ ಹೊರಟ್ಟಿ ಅವರು ಆಡಿರುವ ಮಾತುಗಳು ಕೂಡ ಅವರ ಘನತೆಗೆ ತಕ್ಕುದಾಗಿ ಇರಲಿಲ್ಲ. ಸಿನಿಮಾದಲ್ಲಿ ಡೈಲಾಗ್ ಹೊಡೆದಂತೆ ಇಲ್ಲಿ ಹೊಡೆಬೇಡ ಎಂಬಂತೆ ಅವರು ಉಮಾಶ್ರೀಗೆ ನಿರ್ದೇಶನ ನೀಡಿರುವುದು ನಟನೆಯನ್ನ ಕೇವಲವಾಗಿ ಕಂಡಂತೆ ಇತ್ತು. ಸಿನಿಮಾ ಸ್ಟೈಲ್ ಯಾಕೆ ಮಾತಾಡ್ತಿ? ಮೆಂಬರ್ ಅಂತ ಮಾತಾಡ, ಸಿನಿಮಾ ಜೊತೆ ಮಾತಾಡ್ತಾರೆ ಅವರು. ಶಿವಲಿಂಗೇಗೌಡ ಮತ್ತು ಬಿಜೆಪಿ ಸದಸ್ಯರ ನಡುವಿನ ಜಗಳವಂತೂ ಯಾವ ಕಾರಣಕ್ಕೂ ವಿಧಾನಸಭೆಗೆ ಸೂಕ್ತವಾಗಿರಲಿಲ್ಲ. ಅವರು ಮಾತನಾಡುತ್ತಿದ್ದಾಗ ಬಿಜೆಪಿ ಸದಸ್ಯರು ಅಪಹಾಸ್ಯ ಮಾಡಿದ್ರು. ಕೂ ಕೂ ಎಂದು ಕೂಗಿದ್ರು. ಕೊಬ್ಬರಿ ಕಳ್ಳ, ಕೊಬ್ಬರಿ ಭ್ರಷ್ಟ, ದೇವೇಗೌಡರಿಗೆ ಮೋಸ ಮಾಡಿದವ ಅಂತ ನಿಂದಿಸಿದ್ರು. ಆಗ ಸಿಟ್ಟು ಏರಿಸಿಕೊಂಡ ಶಿವಲಿಂಗೇಗೌಡ ಬಳಸಬಾರದ ಪದಗಳನ್ನು ಬಳಸಿ ಪ್ರತಿ ಮಾತಾಡಿದ್ರು. ಅಂತೂ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎಂಬುದು ಊರಿನ ಕಟ್ಟೆ ಅಂತಾಗಿದೆ. ಯಾವ ಪದಗಳನ್ನ ಕೇಳಬಾರದೋ ಆ ಪದಗಳೆಲ್ಲ ಈ ಎರಡು ಮನೆಗಳು ಸಾಕ್ಷಿ ವಹಿಸುತ್ತಿವೆ. ನಾವು ಆರಿಸಿ ಕಳುಹಿಸಿದವರ ಸಂಸ್ಕೃತಿಯ ಪರಿಚಯವಾಗ್ತಿದೆ. ಅವರು ಬಾಯಿ ತೆರೆದ್ರೆ ಕೊಳಕು ಮಾತಾಡ್ತಾರೆ, ಪುಂಡರಂತೆ ನಡೆದುಕೊಳ್ತಾರೆ, ನಾಲಿಗೆಯನ್ನ ಹರಿಬಿಡ್ತಾರೆ, ಹಿರಿಯರು ಎಂದು ನೋಡದೆ ಅಸಭ್ಯವಾಗಿ ವರ್ತಿಸ್ತಾರೆ. ಇಂಥವರು ಸಮಾಜಕ್ಕೆ ಕೊಡುವ ಸಂದೇಶ ಏನು? ಇವರಿಂದ ಈ ಸಮಾಜ ಕಲಿಯುವುದಕ್ಕೇನಿದೆ? ಇನ್ನಾದರೂ ಮಕ್ಕಳಾಟ ಬಿಟ್ಟು ಗಂಭೀರವಾದ ವಿಷಯಗಳ ಬಗ್ಗೆ ಚರ್ಚಿಸಿ. ಇಷ್ಟೇ ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.